ಮಗಳ ಮದುವೆಗೂ ಮುನ್ನ ಆಭರಣಗಳನ್ನು ದೋಚಿಕೊಂಡು ಭಾವಿ ಅಳಿಯನ ಜೊತೆ ಅತ್ತೆ ಪರಾರಿಯಾಗಿರೋ ವಿಚಿತ್ರ ಘಟನೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ನಡೆದಿದೆ. ಮಗಳ ಮದುವೆಗೆ ಇನ್ನೂ ಕೇವಲ 9 ದಿನ ಮಾತ್ರ ಬಾಕಿ ಉಳ್ಕೊಂಡಿತ್ತು. ನಿಶ್ಚಿತಾರ್ಥವೂ ನಡೆದೋಗಿತ್ತು. ಈ ಟೈಮ್ನಲ್ಲೇ ಮನೆಯಲ್ಲಿರೋ ಆಭರಣಗಳನ್ನು ಎತ್ಕೊಂಡು ಆ ಮಹಿಳೆ ಪರಾರಿಯಾಗಿದ್ದಾಳೆ. ವರದಿಯ ಪ್ರಕಾರ ಆ ಮಹಿಳೆಗೆ ತನ್ನ ಮಗಳಿಗೆ ಆತನೊಂದಿಗೆ ನಿಶ್ಚಿತಾರ್ಥವನ್ನು ನೆರವೇರಿಸಿದ್ಲು. ಹುಡುಗನನ್ನ ಆಕೆಯೇ ಹುಡುಕಿದ್ಲು. ಮದುವೆಯ ಸಿದ್ಧತೆ ನೆಪದಲ್ಲಿ ವರ ಆಗಿದ್ದಾಗಲೇ ಅವರ ಮನೆಗೆ ಭೇಟಿಯನ್ನು ಕೊಡ್ತಾನೆಗಿದ್ದ. ಕುಟುಂಬಕ್ಕೆ ಗೊತ್ತಾಗದಂತೆ ಅಳಿಯ ಮತ್ತು ಅತ್ತೆಯ ನಡುವೆ ಸಂಬಂಧ ಬೆಳೆದಿತ್ತು. ಆ ವರ ತನ್ನ ಭಾವಿ ಅತ್ತೆಗೆ ಮೊಬೈಲ್ ಫೋನನ್ನು ಗಿಫ್ಟ್ ಕೊಟ್ಟಿದ್ದ ಈ ಹಿಂದೆ. ಆದರೆ ಅದನ್ನು ಆವಾಗ ಯಾರೂ ಕೂಡ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಹಿಂಗಿರುವಾಗಲೇ ತನ್ನ ಮಗಳ ಮದುವೆ ಏಪ್ರಿಲ್ 16ಕ್ಕೆ ನಿಗದಿಯಾಗಿತ್ತು ಮತ್ತು ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಕೊಡಲಾಗಿತ್ತು. ಆದರೆ ವರ ಮತ್ತು ಅತ್ತೆ ಶಾಪಿಂಗ್ ನೆಪದಲ್ಲಿ ಒಟ್ಟಿಗೆ ಮನೆಯಿಂದ ಹೊರಟೋದವರು ಹಿಂದಿರುಗಿ ಬರಲೇ ಇಲ್ಲ. ಎಲ್ಲಿದ್ದಾರೆ ಅಂತ ಇಲ್ಲಿ ತನಕವೂ ಯಾರಿಗೂ ಗೊತ್ತಿಲ್ಲ. ಆದರೆ ಓಡ್ ಹೋಗೋ ಮುಂಚೆ ಆ ಮಹಿಳೆ ತನ್ನ ಮಗಳ ಮದುವೆಗಾಗಿ ಮಾಡಿಟ್ಟಿದ್ದಂತಹ ಆಭರಣ ಆಗಿರ್ಬೋದು, ಹಣ ಆಗಿರ್ಬೋದು, ಅದೆಲ್ಲವನ್ನು ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಸದ್ಯ ಕುಟುಂಬ ಪೊಲೀಸ್ ಠಾಣೆಗೆ ಮೆಟ್ಟಿಲತ್ತಿದ್ದು ಇವರಿಬ್ಬರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ.